ಇಷ್ಟ ಆಯ್ತಾ? ಅಲ್ಲಿ ದೂರ ನಾನು ಅಮ್ಮ ಡಾಗ್ಗೆಲ್ಲ ಭಯ ಬೀಳ್ದ್ರೆ ನೀನು ಸ್ಟ್ರಾಬೆರಿ ಸೀಸನ್ ಬಂದಿದೆ ಆಲ್ರೆಡಿ. ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಕುಡ್ಕೋ ಅದನ್ನ. ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ವಲ್ಪ ಪರವಾಗಿಲ್ಲ ಇವಾಗ, ಬಟ್ ಇನ್ನೂ ಲೂಸ್ ಮೋಷನ್ ಥರ ಇನ್ನೂ ಆಗ್ತಾಯಿದೆ. ಅದು ಸ್ಟೊಮಕ್ ಫ್ಲೂ ಆಲ್ಮೋಸ್ಟ್ 3 days ಆಗುತ್ತೆ ಸರಿ ಹೋಗೋಕ್ಕೆ ಅಂತ ಹೇಳ್ತಾಯಿದ್ರು ಡಾಕ್ಟ್ರು. ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಬೆಳಗ್ಗೆ ಕಳಿಸಿದ್ದೀವಿ. ಟೈಮ್ ಈಗ 2 ಗಂಟೆ, ಇನ್ನೊಂದು 10 minutes ಬಟ್ಟೆ ಇದೆ. ಒಂದು ಸ್ವಲ್ಪ ಗಂಟೆ ಇವಾಗ, ಒಂದು ಬೇಗ ಒಂದು 10 minutes ಅಷ್ಟೊತ್ತಿಗೆ ಇದೊಂದು ಸ್ವಲ್ಪ ಬಟ್ಟೆ ಇದೆ, ಮಡಿಸ್ಬಿಟ್ಟು ಹೋಗೋಳನ್ನ ಕರ್ಕೊಂಬರ್ಬೇಕು. ಜಸ್ಟ್ ಇವಾಗ ಕಾಲ್ ಬಂತು, ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಇವಾಗೇ ಕಾಲ್ ಬಂತು. ಮೇಡಮ್ ಕಾಲ್ ಮಾಡಿದ್ರು, ಅವ್ರ ಮ್ಯಾಮು. ಇವಾಗೇನೋ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾಳೆ, ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿ ಹೊರಡ್ಬೇಕು. ಇವಾಗ ಬಂದು ಮಾಡಿಸ್ತೀನಿ. ಎದೋಳು ಫಸ್ಟು ನೀನು. ಡ್ಯಾಡ ನೀನು ಸರ್ಚ್ ಮಾಡಬೇಕಂತೆ, ಬಾ ಸರ್ಚ್ ಮಾಡು. ಮಾಡಲ್ಲ, ಕ್ಲೋಸ್ ಮಾಡೋಕ್ಕಾಗಲ್ಲ ಬಂಗಾರ, ಇದು ಹೆವಿ ಇದೆ. ಬಿಡು, ನಾನು ಪ್ಯಾಕ್ ಮಾಡಬೇಕು. ಮಾಡಪ್ಪ. ಕ್ಲೋಸ್ ಮಾಡಪ್ಪ. ಎದೋಳು ಪಾಪು, ಬೇಡ ಪ್ಲೀಸ್ ಎದೋಳು. ಏನು ಇದೇನೋ ಕೇಳಿಸಿಲ್ಲ ನನಗೆ. ಹ್ಞೂ ಹೇಳ್ದೆ, ಬಟ್ ಡ್ಯಾಡ ಇವಾಗ ಬರಲ್ವಂತೆ, ಬಟ್ ಅದಕ್ಕೆ ಎದೋಳು. ಇವಾಗ ನಾನು ಪ್ಯಾಕ್ ಮಾಡ್ಬೇಕಾ ಬೇಡವಾ? ನಾವು ಟ್ರಿಪ್ಪಿಗೆ ಹೋಗೋದಾ ಬೇಡವಾ? ಇವಾಗ ಹೋಗ್ಬೇಕು ತಾನೆ, ಮತ್ತೆ ಎದೋಳು. Where is Avni, Dana? Where is Avni? Yes. Suitcase is full. Can I give it inside? No. Why? You can't touch it. Why can't I touch it? ಹೋಗಿಲ್ಲ ನೀನು? ನಿನ್ನೆ ಸೋಟು ಬರಿದೆ. ಯಾಕೆ? ನಂದು ಮಾತ್ರ, ನಿಂದು? ನಂದು ಇಲ್ಲ. ಡ್ಯಾಡದು? ಡ್ಯಾಡದು ಇಲ್ಲ. ನಾನು ತೋರಿಸ್ತು ತಾನೆ. ಏನು ಮಾಡೋದು ಇವಾಗ ಬಂದಿಲ್ಲ ಅಂದರೆ? ಡ್ಯಾಡನ್ ಕೇಳಿ ಏನು ಮಾಡೋದು ಅಂತ. ನಾನು ಏನು ಮಾಡೋದು? Tomorrow. ನೀವು ಮೊದಲನೇ ಬರ್ತೇವೆ. ಅವಳು ಏನು ಹೇಳ್ತಾ ಇದ್ದಾಳೆ ಅಂದರೆ, ವೀಸಾ ಬಂದಿಲ್ವಲ್ಲ, ನಂದು ಮಾತ್ರ ಬಂದಿದೆ. ನಂದು ಫೋಟೋ ನೋಡಿದ್ಲಲ್ಲ ಅದರಲ್ಲಿ, ನಿನ್ನ ಫೋಟೋ ಮಾತ್ರ ಬಂದಿದೆ, ಡ್ಯಾಡದು ಪಾಪದು ಬಂದಿಲ್ಲ ಅಂತ ಹೇಳ್ತಾರೋದು. ಫೋಟೋ ಅಂದರೆ ಶಿಮೆಂಟ್ ವೀಸಾ. ಏರೋಪ್ಲೇನಲ್ಲಿ ಏನಕ್ಕೆ ಹೋಗಿಲ್ಲ ಚಿನಿ ಇನ್ನು ನಾವು? ನಿನ್ನ ಫೋಟೋ ಬಂದಿದೆ. ಹ್ಞೂ, ಪಾಪ ಫೋಟೋ ಬಂದಿಲ್ಲ, ಯಾರು ಫೋಟೋ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಲ್ವಾ? ಯಾವಾಗ ಬರುತ್ತೆ? ನಾಳೆ ಬರುತ್ತಾ? ಮತ್ತು ನೀನು ಸ್ಕೂಲ್ಗೆ ಹೋಗು. ಯಾಕೆ ಸ್ಕೂಲ್ ಹೋಗ್ಬೇಕು? ಮತ್ತು ಇಲ್ಲಿ ಫೋಟೋ ಬಂದಿಲ್ಲ ಅಲ್ವಾ ಇನ್ನು? ಬರುತ್ತೆ, ಇವತ್ತು ಬರುತ್ತೆ. ಇವತ್ತು ಬರುತ್ತಾ ಚಿನಿ?
2 minutes ago. ಈ ಥರ ಫ್ರಸ್ಟ್ರೇಷನ್ ಯಾವತ್ತೂ ಆಗಿರಲಿಲ್ಲ. ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾಗ್ಲೂ ಸಹ ಈ ಥರ ಬೇಜಾರಾಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಬಾ ಎಲ್ಲ ರೆಡಿಯಾಗಿ ಪ್ರತಿಯೊಂದೂ ಪೊಲೀಸ್ನವ್ರು ನೇನು ಹೊರಡಬೇಕು. ನಂದು ಮಾತ್ರ ಬಂತು, ಇವರಿಬ್ರದ್ದು ಮಾತ್ರ ಬಂದಿಲ್ಲ. ಹಾಗೂ ಲಾಸ್ಟ್ ಮಿನಿಟ್ ತನಕನೂ ವೆಯ್ಟ್ ಮಾಡಿದ್ವಿ, ಬರ್ಬೋದು ಅಂತ. ಆಲ್ಮೋಸ್ಟ್ 9:30 9:45 ತನಕನೂ ವೆಯ್ಟ್ ಮಾಡಿದ್ರೆ 11 ಗಂಟೆಗಾದರೂ ಹೊರಡ್ಬೋದು ನಾವು. 4 o'clock ಫ್ಲೈಟ್, 11 ಗಂಟೆಗೆ ಆದರೂ ಹೊರಡ್ಬೋದು. 12:30 ಚೆಕ್-ಇನ್ ಅಂತ ಇತ್ತು. 12:30 ಚೆಕ್-ಇನ್ ಅಂದರೆ 11:15. ಸುಮ್ಮನೆ ಹೇಳ್ತೀನಿ, 11:15 ಬಿಟ್ರೂ ಆಗುತ್ತೆ. ಲಾಸ್ಟ್ ಮಿನಿಟ್ ತನಕ ವೆಯ್ಟ್ ಮಾಡಿದ್ವಿ. ಬಟ್ ನಾವು ಟ್ರಾವೆಲ್ ಏಜೆಂಟ್ ಬಂದು ಇಂಡಿಯನ್ ಟೈಮಿಂಗ್ಸ್ ಸೂಪರಾಗೋಯ್ತು. ರಾತ್ರಿನೂ ಸಹ ಹೊರಗಡೆಯಿಂದ ತರಿಸ್ಕೊಂಡು ತಿಂದ್ವಿ. ಬೆಳಗ್ಗೆ ನಾನು ಅವನಿ ನೂಡಲ್ಸ್ ತಿಂದ್ವಿ. ಇವಾಗೂ ಆಚೆ ತರಿಸ್ಕೊಂಡೇ. ನಿಜವಾಗ್ಲೂ ಏನು ಮಾಡೋಕ್ಕೂ ಮನಸ್ಸಿಲ್ಲ ಗೊತ್ತಾ. ಟೊಮೆಟೊ ಒಂದು 1 kg ಟೊಮೆಟೊ ಏನೋ ಇತ್ತು, ಎಲ್ಲನೂ ಇನ್ನು 10 days ಬರಲ್ವಲ್ಲ ಅಂತ ಹೇಳಿ ಎಲ್ಲ ನಮ್ಮ ಸೆಕ್ಯೂರಿಟಿ ಎಲ್ಲ ನಮ್ಮ ಸೆಕ್ಯೂರಿಟಿ ಅವರು ಕೊಟ್ಬಿಟ್ಟಿದ್ದೆ. ಏನೂ ಇಲ್ಲ, ಎತ್ತನೂ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ದೆ. ಹಿಂಗೆ ಮತ್ತೆ ತರಿಸಿ ಮತ್ತೆ ಮಾಡೋಕ್ಕೆ ಸಿಕ್ಕಾಬಟ್ಟೆ ಬೇಜಾರು ಕಣ್ರಿ. ಅದಕ್ಕೆ ಹೊರಗಡೆನೇ ತಿನ್ನೋಣ ಹೋಗಪ್ಪ. ನನಗೆ ಮೂಡೇ ಇಲ್ಲ, ಫುಲ್ ಮೂಡ್ ಆಫು. ಏನು ಮಾಡೋಕ್ಕೂ ಮೂಡಿಲ್ಲ. ಇದಂತೂ ಕೇಳ್ತಾನೆ ಇದೆ, ಬ್ಯಾಗ್ ಎತ್ಕೊಂಡು ನಡಿ ಹೋಗೋಣ ಅಂತ. ಮೊಸರನ್ನಾಗೆ ಇದ್ದಿದ್ದು ಮೊಸರನ್ನು ಸಹ ನೆನ್ನೆ ಕೊಟ್ಬಿಟ್ಟೆ. ಅಯ್ಯೋ, ಚಿಕನ್ ಇತ್ತು, ಚಿಕನ್ನು ಕೊಟ್ಬಿಟ್ಟಿದ್ದೆ. ಅಯ್ಯೋ, ಇವಾಗ ಮೊಸರು ಯಾಕೆ ಹಿಂಗೆ ಆಗ್ತಾ ಇದೆ ನೀ ಗೊತ್ತಿಲ್ಲ. ವೀಸಾ ಬಂದ್ರೆ ತಾನೆ ನಾನು ಹೇಳಕ್ಕೆ, ನೀನಿಗೆ ಆಗ್ತಾಯಿದೆ ಅಂತ ಹೇಳಕ್ಕೆ. ಖುಷಿಯಾಗಿರೋದಂದ್ರೆ ನಿನ್ನ ಮಗಳ ನೋಡಪ್ಪ. ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವನಿ ಮಾತ್ರನೇ ಫುಲ್ ಖುಷಿಯಾಗಿರೋದು. ಏನು ಮಾಡ್ತಾಯಿದ್ಯಾ? ಲೈಫಲ್ಲಿ ಇಷ್ಟು ಫ್ರಸ್ಟ್ರೇಟೆಡ್ಡು, ಇರಿಟೇಟೆಡ್ಡು ಯಾವತ್ತೂ ಆಗಿರಲಿಲ್ಲ ಕಣ್ರಿ. ಆಗಿತ್ತು, ಬಟ್ ಈ ರೇಂಜಿಗೆ ಸ್ವಲ್ಪ ಈ ರೇಂಜ್ಗೆ ಆಗಿರಲಿಲ್ಲ ನಿಜವಾಗ್ಲೂ. ಸೊ ಇವತ್ತು 2 days ಆಯಿತು ಆಲ್ರೆಡಿ, 1 night ಆಗಿ. ಸೊ ಇವತ್ತು 2 days ಇನ್ನೂ ಬಂದಿಲ್ಲ ವೀಸಾ. 27th 28 ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು. ಸೊ ಇನ್ನೂ ಬಂದಿಲ್ಲ ನಮ್ಮದು ವೀಸಾ. ನಂದು ಬಂದುಬಿಟ್ಟಿದೆ, ಅನಿಲ್ದು ಮತ್ತು ಪಾಪದಿನ ಬಂದಿಲ್ಲ. ಸೊ ನಮ್ಮದು ಪ್ಲ್ಯಾನ್ ಎಲ್ಲನೂ ಫ್ಲಾಪ್ ಆಗೋಗಿತ್ತು, ಎಲ್ಲನೂ ಅಟ್ಟರ್ ಫ್ಲಾಪ್ ಆಯಿತು. ಬಟ್ ಬೇಸಿಕಲಿ ನಮಗೆ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ, ಲೀವ್ ಎಲ್ಲ ಹಾಕಿದ್ದು ಸ್ವಲ್ಪ ತುಂಬ ಇಶ್ಯೂ ಆಗುತ್ತೆ ಅಷ್ಟೇ, ಅನಿಲ್ಗೆ ಮತ್ತು ಅವನಿಗೆ. ಆ್ಯಂಡ್ ಅವು ಎಲ್ಲ ಮತ್ತೆ ರೀಶೆಡ್ಯೂಲ್ ಮಾಡಬೇಕು, ರೀಪ್ಲ್ಯಾನ್ ಮಾಡಬೇಕು, ರೀಬುಕ್ಕಿಂಗ್ ಮಾಡಬೇಕು. ಟ್ರಾವೆಲ್ ಪಾರ್ಟ್ನರ್ ಏನಿದ್ದಾರೆ, ಟ್ರಾವೆಲ್ ಏಜೆಂಟ್, ಅವರು ರೀಬುಕ್ಕಿಂಗ್ ಮಾಡಬೇಕಾಗಿ ಬರುತ್ತೆ. ಸೊ ಬೇಸಿಕಲಿ ನಾವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅಲ್ಲ, ಆ ಕಂಟ್ರಿ ವೀಸಾ ತುಂಬಾ ಬೇಗ ಬಂದ್ಬಿಡೋ ವೀಸಾ ಅದು ಆ್ಯಕ್ಚುಲಿ ಅಂತ. ತುಂಬಾ ಬೇಗ ಫಾಸ್ಟೆಸ್ಟ್ ವೀಸಾ ಅಪ್ರೂವಲ್ ಆಗೋದಂದರೆ ಈ ಪರ್ಟಿಕ್ಯುಲರ್ ಕಂಟ್ರಿಯಲ್ಲೇ. ಯಾವ ಕಂಟ್ರಿ ಅಂತ ನಾನು
ಹೇಳ್ತೀನಿ ನಿಮಗೆ. ಏನು ಚಿನಿ ಮಾಡು, ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಓಕೆನಾ? ಈ ಪರ್ಟಿಕ್ಯುಲರ್ ನಾನು ಯಾವ ಕಂಟ್ರಿ ಅಂತ ನಿಮಗೆ ನಾನು ಹೇಳ್ತೀನಿ. ಇವಾಗಲೇ ನಾನು ರಿವೀಲ್ ಮಾಡಲ್ಲ. ಅದೇನು ಬ್ಯಾಡ್ ಲಕ್ಕು, ಅದೇನು ಕತೆನೋ ಏನೋ ಸತ್ಯವಾಗ್ಲೂ ಗೊತ್ತಿಲ್ಲ ಕಣ್ರಿ. ಅದೇನು ನಮ್ಮದೇ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಇನ್ನೂ ಬಂದಿಲ್ಲ ನೋಡಿ, ತೋರಿಸ್ತೀನಿ ನೋಡಿ. ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವೀಸಾ ಬಂದಿದ್ದ ತಕ್ಷಣ ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಫ್ಲೈಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬಕ್ಕ ಪಕ್ಷಿ, ಸೊ ಬಕ್ಕ ಪಕ್ಷಿ ಥರ ಕಾಯ್ತಾ ಇದ್ದೀವಿ. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಫುಲ್ಲು ಇರಿಟೇಟೆಡ್ ಆಗೋಗ್ಬಿಟ್ಟಿದೆ. ನಿನ್ನೆ ಎಲ್ಲ ಫುಲ್ಲು ಹೋಟೆಲಲ್ಲೇ ತಿಂದಿದ್ದಾಯಿತು. ಹೋಟೆಲ್ಲು ಸ್ವಿಗ್ಗಿಯೇ ಮಾಡ್ಕೊಂಡಿದ್ದೆ ಆಯಿತು. ಅವಳಿಗೆ ಬೇರೆ ಹುಷಾರಿರಲಿಲ್ಲ ಅಲ್ವಾ. ಇವಾಗೂ ಅವಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಸ್ವಲ್ಪ, ಹಾಗಾಗಿ ಹುಷಾರಾಗ್ತಿದ್ದಾಳೆ. ಇನ್ನು 3 ಡೇಸ್, 2 ದಿವಸ ಆಯಿತು. ಇನ್ನು 3 ದಿವಸ ಕೋರ್ಸ್ ಇದೆ. ಇನ್ನು 3 ಡೇಸ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅವಳಿಗೆ. ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಮಾಡು, ನಾನು ಮಾಡಿಕೊಡ್ತೀನಿ. ಅಗ್ನಿ ಸ್ವಲ್ಪ ಹುಷಾರು ತಪ್ಪಿಡ್ಲಲ್ಲ, ಅದೊಂದು ಸ್ವಲ್ಪ ಯೋಚನೆ ಆಗೋಗಿತ್ತು. ಹಿಂಗಪ್ಪ ಏನಪ್ಪ ಇದು ಅಂತ ಹೇಳಿ. ಬೈ ಗಾಡ್ಸ್ ಗ್ರೇಸ್ ಅವಳು ಹುಷಾರಾದ್ಲು ಹೋಗೋ ದಿನ. ಬಟ್ ಎನಿವೇಸ್ ಟ್ಯಾಬ್ಲೆಟ್ಸ್ ಅಂದರೆ ಸಿರಪು ಟ್ಯಾಬ್ಲೆಟ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಏನು ಭಯ ಇರಲಿಲ್ಲ. ಎಲ್ಲನೂ ಅಷ್ಟೇ, ಎಲ್ಲನೂ A to Z ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನೇನು ಹೋಗಬೇಕು ನಾವು. ಲಾಸ್ಟ್ ಮಿನಿಟ್ ಆದ್ರೂ ಬರುತ್ತೆ ಅಂತನಾದರೂ ಮಾಡಿಕೊಡ್ತೀನಿ. ಲಾಸ್ಟ್ ಮಿನಿಟ್ ತನಕನಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ 12:30 ಚೆಕ್-ಇನ್ ಇದ್ದಿದ್ದು. 11 ಗಂಟೆಗೆ ಬಿಟ್ಟರು ನಾವು ಆರಾಮಾಗಿ ಏರ್ಪೋರ್ಟ್ಗೆ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಂದರೆ ವೀಸಾ, ಸೊ ಬರಲಿಲ್ಲ. ನಿನ್ನೆ ಬೆಳಗ್ಗೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಬೆಳಗಿನ ಜಾವ ಹೊರಡ್ಬೋದು ಅಂತ. ಸೊ ಇವತ್ತು ಬರಲಿಲ್ಲ ಕಣ್ರಿ. ಬೇಸಿಕಲಿ ಹೆಂಗೆ ಅಂದರೆ ಆ ಕಂಟ್ರಿಯಲ್ಲಿ ಶುಕ್ರವಾರ ಶನಿವಾರ ಮಾತ್ರ ವರ್ಕ್ ಮಾಡ್ತಾರೆ. ಶುಕ್ರವಾರ ಶನಿವಾರ ರಜಾ, ಭಾನುವಾರ ವರ್ಕ್ ಮಾಡ್ತಾರೆ. ಸೊ ಇವತ್ತು ಹಾಫ್ ಡೇ ಅಂತ ಹೇಳಿದ್ರು. ಹಾಫ್ ಡೇ 1 ಗಂಟೆ ಅಷ್ಟೊತ್ತಿಗೆ ಅಂತ. ಇವಾಗ ಟೈಮ್ ಆಲ್ರೆಡಿ 2 ಗಂಟೆ, 3 ಗಂಟೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ. ಇವತ್ತು 100% ಬರಲ್ಲ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಅನಿಲ್ದು ಪಾಪದು ವೀಸಾ ಬಂತು. ಇವತ್ತು ಸ್ಯಾಟರ್ಡೇನಾ ಫ್ರೈಡೇನಾ, ಇಲ್ಲ ಇವತ್ತು ಫ್ರೈಡೇ ಸಾಯಂಕಾಲ ಬಂದಿದೆ ಇವಾಗ. ಸೊ ಟೈಮ್ ಈಗ 10 ಗಂಟೆ 30 ನಿಮಿಷ, 10:30 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದಾರೆ. ನಂದು ಊಟ ಆಯಿತು, ಈ ಪಿಳ್ಳದು ಊಟ ಆಯಿತು. ಇವಾಗ ಜಸ್ಟ್ ಎಲ್ಲ ಫಸ್ಟೇ ರೆಡಿ ಮಾಡಿದ್ದೀನಿ. ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು. ಅಲ್ಲ ಇನ್ನೇನಾದ್ರು ಮರ್ತಿದ್ದೀನಾ? ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು 10 ಮಿನಿಟ್. ಕಿತಾಪತಿ ತಿಮ್ಮಿ. ನಾನು ಇವಾಗ ರೆಸ್ಟ್ ಮಾಡ್ತಾಯಿದ್ದೀನಿ. ಅನ್ಫಾರ್ಚುನೇಟ್ಲಿ ಈ ಪಿಳ್ಳೆ ಈಗ ನಿದ್ದೆ ಹೋಗಂಗೆ ಕಾಣ್ತಾ ಇಲ್ಲ ನನಗೆ. ನಾನು 10 ಮಿನಿಟ್ಸ್ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು, ಚೆಕ್ ಲಿಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಬದಲು ಚೆಕ್ ಲಿಸ್ಟ್ ಎಲ್ಲ ಅವನೇ. ಸಿಗ್ತೀನಿ, ಬಾಯ್. ಮತ್ತೆ ಸಿಗ್ತೀನಿ. ನೀನು ಯಾರಿಗೆ ಕರಿತಾ ಇದೆಯಾ ಇವಾಗ?